ಅದೇನೋ ಗೊತ್ತಿಲ್ಲ ರೀ, ಅಮ್ಮ ಯಾವಾಗಲೂ ನಿಮ್ಮನ್ನೇ ವಿಚಾರಿಸ್ತಾ ಇರ್ತಾರೆ. ಯಾವಾಗ ಭವಾನಿ ನಮ್ಮ ಮನೆ ಕರ್ಕೊಂಬರ್ತೀಯಾ, ಯಾವಾಗ ಭವಾನಿ ನಮ್ಮ ಮನೆ ಕರ್ಕೊಂಬರ್ತೀಯಾ ಅಂತ. ಆ ಮುಹೂರ್ತ ಇವತ್ತು ಕೂಡ ಬಂತು ನೋಡಿ. ಮುಹೂರ್ತ ಅಂದರೆ ತಪ್ಪು ತಿಳ್ಕೊಬೇಡ್ರಿ. ಇಷ್ಟು ದಿನ ನಾನು ಬ್ಯುಸಿಯಾಗಿದ್ದೆ, ನಿಮಗೆ ಹೇಳೋಕ್ಕಾಗಿರಲಿಲ್ಲ. ಇವತ್ತು ಟೈಮ್ ಸಿಕ್ಕಿದೆ, ಅದಕ್ಕೆ ಮುಹೂರ್ತ ಕೂಡ ಬಂತು ಅಂತ ಹೇಳಿದ್ದು. ಸರಿ, ಯಾವಾಗ ಬರ್ತೀರಿ ಹೇಳಿ? ಅತ್ತೆ, ಅತ್ತೆ ನಾನು ಹೆಲ್ಪ್ ಮಾಡ್ಲಾ? ಅತ್ತೆ ಒಂದು ನಿಮಿಷ. ಏನಮ್ಮ ನನ್ನ ಹತ್ರ ಕೆಲಸ ನಿನಗೆ? ಆಗ್ಲೂ ನಿನಗೆ 2 ಸಲ ಕರೆದೆ, ಕೇಳಿಸ್ದೇ ಇರೋ ಥರ ಹೋಗ್ತಾ ಇದ್ದೆ. ಈಗ ನೀನು ಮಾತಾಡಿದ ತಕ್ಷಣ ನಾನು ಕೇಳಿಸ್ಕೋಬೇಕಾ? ಏನಮ್ಮ ಭಾರತಿ ಅಂಥ ಯೋಚನೆ ನಿನಗೆ? ಮನಸ್ಸನ್ನ ಯಾವಾಗಲೂ ಸ್ಥಿಮಿತದಲ್ಲಿ ಇಟ್ಕೋಬೇಕು. ಅದು ಸ್ಥಿಮಿತದಲ್ಲಿ ಇಲ್ಲ ಅಂದರೆ ಆಬ್ಸೆಂಟ್ ಮೈಂಡೆಡ್ ಅಂತಾರೆ. ಅದು ತುಂಬ ಅಪಾಯ. ಕಾವೇರಿ, ಈ ಪಂಚಾಂಗ, ಈ ಕೌಡೆ ಎಲ್ಲ ಸುಳ್ಳು. ನನಗೆ ಯಾವುದು ಬೇಡ ಅಂತ. ನೀವೀಗಲೂ ಒಳ್ಳೆ ಬಟ್ಟೆ ಹಾಕೊಂಡು ಕೂದಲಿಗೆ ಬಣ್ಣ ಹಚ್ಕೊಂಡ್ರೆ ಯಾವ ಹುಡುಗನಿಗೂ ಕಡಿಮೆ ಇರಲ್ಲ. ನಿಮ್ಗೆ ಈಗಲೂ ಒಂದು ಮದುವೆ ಮಾಡ್ಬೋದು ಮಾವ. ನನಗೀಗಾಗಲೇ ಮದುವೆ ಆಗಿ ಮಗು ಇದೆ ಅಮ್ಮ. ನೀವ್ಯಾರೋ ನನಗೆ ಕಾಟ ಕೊಡ್ತಿದ್ದೀರಾ ಅಂತ ನನ್ನನ್ನೇ ಪ್ರಶ್ನೆ ಮಾಡ್ದ. ನೀವು ಹೇಳೋ ಶಾಸ್ತ್ರ ಹಾಕೋ ಕವಡೆಯಿಂದ ಇದಕ್ಕೆ ಉತ್ತರ ಸಿಗ್ಬೋದೇನೋ ಅನ್ನೋ ಪ್ರಯತ್ನನ ಮಾಡಬಹುದು ಅಲ್ವಾ?
पुष्टिवर्धनं उर्वारुकमिव बन्धनात् मृत्योर्मुक्षीयमामृतात् पुष्टिवर्धनम् उर्वारुकमिव बन्धनात् ರೇಣುಕಾ ಅದು ಮೀಸೆ ಸ್ವಲ್ಪ ಉದ್ದ ಬೆಳೆದಿತ್ತು ನೋಡು ಟ್ರಿಮ್ ಮಾಡಿದೀನಿ ಚೆನ್ನಾಗಿದ್ಯಾ ಏನು ಮೀಸೆ ಟ್ರಿಮ್ ಮಾಡ್ಕೊಂಡು ಹೀರೋ ಆಗ ಕೊಟ್ಟಿದ್ದೀರಾ? ಹೋಗಿ ಮನೋಜ ಎಲ್ಲಿದ್ದಾನೆ ಹುಡ್ಕೊಂಡು ಮನೆಗೆ ಕರ್ಕೊಂಡು ಬಂದ್ರಿ ಅಂದ್ರೆ ಸ್ಮೈಲ್ ನೋಡು ಸ್ಮೈಲು. ಅಲ್ಲ ರೀ, ನನ್ ಬಾಯಿಗೆ ಸ್ವಲ್ಪನಾದ್ರೂ ರೆಸ್ಟ್ ಕೊಡ್ಬೇಕು ಅಂತ ಅನ್ನಿಸ್ತಾ ಇಲ್ವಾ ನಿಮ್ಗೆ? ಏನಾಯ್ತ್ರಿ ಮನೋಜನ್ ವಿಷಯ? ನೀವೇನ್ ಹೇಳಕ್ ಹೊರಟಿದ್ದೀರಾ ಅಂತ ನನಗ್ ಚೆನ್ನಾಗ್ ಗೊತ್ತು. ಮನೋಜ ಮನೆಗ್ ಬರ್ತಾನೆ, ಇವತ್ತಲ್ಲ ನಾಳೆ ಎಲ್ಲಾ ಸಮಸ್ಯೆನೂ ಸರಿ ಹೋಗುತ್ತೆ, ನೀನೇನು ಟೆನ್ಷನ್ ಮಾಡ್ಕೋಬೇಡ. ಇದನ್ನೇ ತಾನೇ ನೀವ್ ಹೇಳೋದು. ನನಗಂತೂ ಈ ಡೈಲಾಗ್ ಕೇಳಿ ಕೇಳಿ ಸಾಕಾಗೋಗಿದೆ. ನೀವ್ ಯಾಕೋ ಮನೋಜ್ ನೋಡ್ಕೋ ಪ್ರಯತ್ನನೇ ಮಾಡ್ತಿಲ್ಲ ಅನ್ನಿಸ್ತಿದೆ ನನಗೆ. ನಾನಿಲ್ಲಿ ಇವತ್ತಲ್ಲ ನಾಳೆ ನನ್ನ ಸಂಸಾರ ಸರಿ ಹೋಗುತ್ತೆ ಅಂತ ಕಾಯ್ತಾನೆ ಇದ್ದೀನಿ. ನೆಟ್ಟಗಾಗುತ್ತೋ ಸೊಟ್ಟಗಾಗುತ್ತೋ, ಯಾವಾಗ್ರಿ ಇದೆಲ್ಲ ಸರಿ ಮಾಡ್ತೀರಾ? ಮೊದ್ಲು ಅದನ್ನ ಹೇಳಿ. ಬಾಯ್ ಮುಚ್ಕೊಂಡಿರೇ ಸ್ವಲ್ಪ ಹೊತ್ತು ನೀನು. ಯಾವಾಗ ನೋಡು ಕಿರಿಸ್ತಾನೆ ಇರ್ತೀಯಲ್ಲೇ. ಈ ಎಲೆಕ್ಷನ್ ಟೈಮಲ್ಲಿ ಜೀಪಿಗೆ ಮೈ ಕಟ್ಟಿರ್ತಾರಲ್ಲ ಆ ತರ ನಿನ್ ಬಾಯಿ ಯಾವಾಗ್ಲೂ ಸುಮ್ಮನೆ ಇರಲ್ವಾ? ನೋಡು ರೇಣುಕಾ, ನಮ್ಮ ಸಂಸಾರ ಸರಿ ಹೋಗ್ಬೇಕು ಅಂತ ನನಗೂ ಆಸೆ ಇದೆ, ಆದ್ರೆ ಅದಕ್ಕೆ ಸ್ವಲ್ಪ ಟೈಮ್ ಹಿಡಿಯುತ್ತೆ. ನಿನಗೆ ಕಷ್ಟ ಆಗ್ತಿದ್ರೆ ಹೇಳು, ಇವತ್ತೇ ನಿನ್ನ ಬೀದರಿಗೆ ಕಳಿಸ್ತೀನಿ. ಅಂದ್ರೆ ನನ್ನನ್ನ ಊರು ಕಳಿಸ್ಬೇಕು ಅಂತ ಈಗಾಗ್ಲೇ ಪ್ಲಾನ್ ಮಾಡ್ಬಿಟ್ಟಿದ್ದೀರಾ? ನನಗ್ ಗೊತ್ತು ರೀ, ನೀವ್ ಇದೇ ಯೋಚನೆ ಮಾಡಿರ್ತೀರಾ ಅಂತ ನನಗ್ ಗೊತ್ತಿತ್ತು. ಈ ಗಂಡಸ್ರಿಗೆ ಇದೊಂದೇ ಸುಲಭದ ದಾರಿ. ಕೋಪ ಮಾಡ್ಕೊಂಡಿದ ತಕ್ಷಣ ಅಮ್ಮನ ಮನೆ ಕಳಿಸ್ಬಿಡೋದು. ಆದ್ರೆ ನಾನು ಈಗಿನ ಕಾಲದ ಹೆಣ್ಣು. ನೀವು ಕುತ್ತಿಗೆ ಹಿಡಿದು ಆಚೆ ದಬ್ಬಿದ್ರು ಹೋಗುವಂತವಳಲ್ಲ ನಾನು, ಗೊತ್ತಾಯ್ತಾ? ಅಯ್ಯೋ ರಾಮ, ರೇಣುಕಾ, ನಾನು ಹೇಳಿದ್ದು ಹಂಗಲ್ಲ. ಅದು ಇಲ್ಲೆಲ್ಲ ಸಮಸ್ಯೆ ಇದೆಯಲ್ಲ, ಈ ಸಮಸ್ಯೆನೆಲ್ಲ ಸರಿ ಮಾಡಿ ವಾಪಸ್ ಕರೆಸ್ಕೋತೀನಿ ಅಂತ. ಅಲ್ಲ ರೇಣುಕಾ, ಮನ್ಸು ಕೆಡಿಸ್ಕೋಬೇಡ. ಯಾಕೆ ನೀನು ಒಂದೊಂದು ಸೆಕೆಂಡ್ಗೆ ಏನನ್ನು ಯೋಚನೆ ಮಾಡ್ತೀಯಲ್ಲ? ನೋಡು ರೇಣುಕಾ, ನಾನು ನಿನಗೆ ಅವತ್ತೇ ಬೀದರಲ್ಲಿ ಹೇಳಿದ್ದೆ, ನೀನು ಅಲ್ಲೇ ಇರು, ಇಲ್ಲಿಗೆ ಬರಬೇಡ, ಸಮಸ್ಯೆ ಎಲ್ಲ ಸರಿ ಹೋದ್ಮೇಲೆ ನಾನೇ ಕರೆಸ್ಕೋತೀನಿ ಅಂತ. ನಾನೇನು ಮಾಡಲಿ, ನಿನಗೆ ಆತರ ಜಾಸ್ತಿ, ಇಲ್ಲಿ ಬಂದು ಕೂತಿದ್ಯಾ? ಛೇ, ಈ ಊರ್ನ ಬೇಕಾದ್ರೂ ನಿಭಾಯಿಸ್ಬೋದು, ಆದ್ರೆ ಈ ಹೆಂಗಸ್ರ ಬಾಯಿ ಇದೆಯಲ್ಲ, ನಿಭಾಯಿಸೋದು ಬಹಳ ಕಷ್ಟ. ಹಾ, ರೇಣುಕಾ, ಕಾಲ್ ಬಂದ್ರೆ ಯಾಕೆ ಕಟ್ ಮಾಡ್ತಿದ್ಯಾ? ಕೊಡಲಿ, ನೋಡ್ತೀನಿ ಯಾರ್ದು ಅಂತ. ರೀ, ಅದು ಕಸ್ಟಮರ್ ಕೇರ್ ಇಂದ ಬಂದಿರೋದು. ವೇಸ್ಟ್ ರೀ.
ಒಂದ್ ನಿಮಿಷ ಇರಿ, ಪಾಪ ಒಳಸೋದಾಯ್ತು, ನೋಡ್ಕೊಂಡ್ ಬರ್ತೀನಿ. ಸ್ವಲ್ಪನಾದ್ರೂ ಕಾಮನ್ ಸೆನ್ಸ್ ಬೇಡವಾ ಇವ್ರಿಗೆ? ನನ್ನ ಗಂಡ ಇರುವಾಗ ಫೋನ್ ಮಾಡಬೇಡ, ಫ್ರೀ ಆದಾಗ ಮಿಸ್ ಕಾಲ್ ಕೊಡ್ತೀನಿ ಅಂತ 1000 ಸಲ ಹೇಳ್ತೀನಿ, ಆದ್ರೂ ಫೋನ್ ಮಾಡ್ತಾನೆ. ಇವ್ರಿಗೇನಾದ್ರೂ ಇವನ ಜೊತೆ ನಾನು ಇನ್ನೂ ಕಾಂಟ್ಯಾಕ್ಟಲ್ಲಿ ಇದ್ದೀನಿ ಅಂತ ಗೊತ್ತಾಗೋದ್ರೆ ಅಷ್ಟೇ ನನ್ನ ಕತೆ. ಹಲೋ, ಯಾಕ್ರಿ ಹೀಗೆ ಮಾಡ್ತಿದ್ದೀರಾ ನೀವು? ಯಾವ ಟೈಮಲ್ಲಿ ಫೋನ್ ಮಾಡಬೇಕು ಅಂತ ಹೇಳಿರ್ಲಿಲ್ವಾ ನಾನು ನಿಮಗೆ? ನೀವು ಫೋನ್ ಮಾಡಿದಾಗ ಅವ್ರು ನನ್ನ ಜೊತೆಲೇ ಇದ್ರು. ನಾನು ಹೇಗ್ರಿ ಫೋನ್ ರಿಸೀವ್ ಮಾಡಿ ಮಾತಾಡಕ್ಕಾಗತ್ತೆ? ಒಟ್ಟಿನಲ್ಲಿ ನನ್ನನ್ನು ಸಿಗಾಕಿಸ್ಬೇಕು ಅಂತಿದ್ದೀರಾ ನೀವು? ನಿಮ್ ಪಕ್ಕ ಯಾರು ಇರ್ತಾರೆ ಅಂತ ನನಗೆ ಹೇಗ್ರಿ ಗೊತ್ತಾಗಬೇಕು? ನಿಮ್ ಫ್ರೀ ಟೈಮ್ ಯಾವುದು ಅಂತ ನನಗೇನು ಕನ್ಸ ಬಿದ್ದಿರುತ್ತೆ. ಅರ್ಜೆಂಟ್ ವಿಷಯ ಇತ್ತು, ಫೋನ್ ಮಾಡಿದೆ ಅಷ್ಟೇ. ಮೊದಲೇ ಹೇಳಿರ್ಲಿಲ್ವೇನ್ರಿ ನಾನೇ ಕಾಲ್ ಮಾಡ್ತೀನಿ ಅಂತ? ಇಂಪಾರ್ಟೆಂಟ್ ವಿಷಯ ಕಣ್ರಿ, ಅದನ್ನ ಲೇಟಾಗಿ ಹೇಳಿದ್ರೆ ವ್ಯಾಲ್ಯೂ ಇರಲ್ಲ. ನಾನು ಫೋನ್ ಮಾಡಿದಾಗ ಯಾರಿಗೂ ಡೌಟ್ ಬರ್ದೇ ಇರೋ ತರ ನಡ್ಕೊಳ್ಳಿ. ಮೊದ್ಲು ಅದನ್ನ ಕಲೀರಿ. ಕಲಿಯೋ ಮಾತು ಆಮೇಲೆ, ಅದೇನ್ ವಿಷಯ ಅಂತ ಮೊದಲು ಹೇಳ್ರಿ. ಅದೇ ರೀ ಭಾರತಿ. ಭಾರತಿ ಬಗ್ಗೆ ಕನ್ಫ್ಯೂಸ್ ಆಗಬೇಡಿ. ಅದೇ ಭಾರತಿ ಅತ್ತೆ ಮಗಳು ಭಾರತಿ, ಅವಳು. ರೀ ಮನೋಜ ನಿಮ್ಮ ಮನೆಗೆ ಬರ್ಬೇಕಾ ಬೇಡವಾ? ನಿಮ್ ಸಂಸಾರ ಸರಿಯಾಗ್ಬೇಕವಾ ಬೇಡವಾ? ಯೋಚನೆ ಮಾಡ್ರಿ. ನಾನು ಅವ್ರ ಹತ್ರ ಮಾತಾಡ್ತೀನಿ, ಅವ್ರೇನಾದ್ರೂ ಕ್ರಮ ತಗೊಂಡೇ ತಗೋತಾರೆ. ಅಯ್ಯಯ್ಯಯ್ಯಯ್ಯ, ನಿಮ್ಮ ಯಜಮಾನ್ರ ಬಗ್ಗೆ ನನಗೆ ಚೆನ್ನಾಗಿ ಗೊತ್ತು. ಮನೋಜನೇ ಹುಡುಕಕ್ಕಾಗದೇ ಇರೋರು ಇನ್ನು ಈ ಭಾರತಿ ಬಗ್ಗೆ ಕ್ರಮ ತಗೊಳ್ತಾರಾ? ರೀ ಆ ಭಾರತಿನ ಹಾಗೆ ಬಿಟ್ರೆ ಮನೋಜನ ಬುಟ್ಟಿಗೆ ಹಾಕೊಂಡಂಗೆ ನಿಮ್ಮ ಯಜಮಾನ್ರು ಪೊಲೀಸ್ ಅಪ್ಪನ್ನು ಬುಟ್ಟಿಗೆ ಹಾಕೊಳ್ತಾಳೆ. ಆಮೇಲೆ ನೀವು ಹರ ಗೋವಿಂದ ಭಜ ಗೋವಿಂದ, ಹರ ಗೋವಿಂದ ಭಜ ಗೋವಿಂದ ಅಂತ ದೇವ್ರ ಮುಂದೆ ಭಜನೆ ಮಾಡ್ಕೊಂಡಿರ್ಬೇಕಾಗತ್ತೆ. ಹಲೋ, ನಾನು ಹೇಳಿದ್ ಕೇಳಿಸ್ತಾ ಇದೆಯಾ? ಹುಡುಗಿರ ವಿಷಯದಲ್ಲಿ ಗಂಡಸರನ್ನ ತುಂಬಾ ಹುಷಾರಾಗಿ ಹ್ಯಾಂಡ್ಲ್ ಮಾಡಬೇಕು. ಇಲ್ಲ ಅಂದ್ರೆ ಮನೇನೋ ಗೆಸ್ಟ್ ಹೌಸೋ ಮಾಡ್ಕೊಳ್ತಾರೆ. ಇಲ್ಲ ಇಲ್ಲ, ಹಾಗೆಲ್ಲ ಆಗಕ್ಕೆ ನಾನ್ ಬಿಡಲ್ಲ. ಅದೆಲ್ಲ ನಾನ್ ನೋಡ್ಕೋತೀನಿ. ನೀವು ಹೀಗೆ ಪದೇ ಪದೇ ಫೋನ್ ಮಾಡಿ ನನಗೆ ಟಾರ್ಚರ್ ಕೊಡೋ ಬದಲು ಅವಳ ಬಗ್ಗೆ ಇನ್ನೊಂದು ಸ್ವಲ್ಪ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡೋ ಕೆಲಸ ಮೊದಲು ಮಾಡಿ ಮುಗಿಸಿ. ತಗೊಳಪ್ಪ, ಇದು ಪಾಯಿಂಟ್. ಸರಿ ಕಣ್ರಿ, ಓಕೆ ಬಾಯ್. ಆಯ್ತು. ಹೇಗಿತ್ತು ಕೆಲಸ? ಸುಮಾರಾಗಿತ್ತಮ್ಮ, ಆದ್ರೆ ಮನಸ್ಸಿಗೆ ಅಷ್ಟು ಸಮಾಧಾನ ತರಲಿಲ್ಲ. ಅದಕ್ಕೆ ಒಂದು ಕೆಲಸ ಮಾಡ್ತಾ ಇರ್ಬೇಕಾದ್ರೆ ಅದಕ್ಕಿಂತ ಒಳ್ಳೆ ಕೆಲಸನ ಹುಡ್ಕೋಬೇಕು. ಇಲ್ಲ ಅಂದ್ರೆ ಅದೇ ಕೆಲಸ ಅದೇ ಸಂಬಳಕ್ಕೆ ಜೀವನ ಪೂರ್ತಿ ಅಂಟ್ಕೊಂಡಿರ್ಬೇಕಾಗತ್ತೆ. ಹೌದಲ್ಲ ಅಮ್ಮ, ನೀನ್ ಯಾಕೆ ನಿನ್ ಕೆಲಸ ಬದಲಾಯಿಸಬಾರ್ದು? ಅಂದ್ರೆ ನಿನ್ನ ಯಜಮಾಂತಿ ಅಡುಗೆ ಕೋಣೆಯಿಂದ ಯಾಕೆ 5 ಸ್ಟಾರ್ ಅಡುಗೆ ಕೋಣೆಗೆ ಶಿಫ್ಟ್ ಆಗಬಾರ್ದು? ಸಾಕು, ಸುಮ್ಮನಿರೋ. ಸ್ಟಾರ್ ಅಂತೆ ಸ್ಟಾರು. ನಾನು ಕಲ್ತಿರೋದಕ್ಕೆ ಈಗಿರೋ ಕೆಲಸನೇ ದೊಡ್ಡದು. ಇಷ್ಟು ಸಂಬಳ ಯಾರೋ ಕೊಡ್ತಾರೆ? ಅಮ್ಮ ಸುಮ್ಮನೆ ತಮಾಷೆ ಮಾಡಿದೆ. ನಾನು ಹೊಸ ಕೆಲಸ ಹುಡುಕ್ತಿದ್ದೀನಮ್ಮ. ಆ ಕೆಲಸ ಸಿಗ್ಲಿ,
ಅದರಲ್ಲಿ ಎಷ್ಟು ಸಂಬಳ ಅಂತ ನೋಡಿಕೊಂಡು ಆ ಕೆಲಸ ಪಕ್ಕ ಆದಮೇಲೆ ಈ ಕೆಲಸ ಬಿಡ್ತೀನಿ. ನೀನೇನು ಯೋಚನೆ ಮಾಡಬೇಡ. ಮನೋಜ, ನಾವು ದಿಢೀರಂತ ಮನೆ ಬದಲಾಯಿಸಿದ್ದಕ್ಕೆ ನಮ್ಮ ಯಜಮಾನ್ತಿ ಬೇಜಾರು ಮಾಡ್ಕೋತಾ ಇದ್ಲು ಕಣ. ಯಾಕಂತೆ? ಯಾಕೆ ದಿಢೀರಂತ ಮನೆ ಬದಲಾಯಿಸಿದ್ರಿ? ನಾನೇನಾದರೂ ನಿಮ್ಗೆ ತೊಂದರೆ ಕೊಟ್ಟಿದ್ನಾ ಅಂತ ಕೇಳಿದ್ಲು. ಹಾಗೆ ಕೇಳಿದಾಗ ನನಗೂ ಒಂಥರ ಆಯಿತು. ನಾನೇನೋ ಒಂದು ಕಾರಣ ಕೊಟ್ಬಿಟ್ಟೆ. ಆದರೆ ನೀವು ಮನೆ ಬದಲಾಯಿಸಿದ್ದೀರಾ ಅಂತ ಕೆಲ್ಸಕ್ಕೆ ಬರದೇ ಇರಬೇಡ, ಕೆಲ್ಸಕ್ಕೆ ಮಾತ್ರ ಖಂಡಿತ ಬಾ, ಬೇಕಾದ್ರೆ ನೀನಿರೋ ಮನೆ ಬಾಡಿಗೆನೂ ನಾನೇ ಕಟ್ತೀನಿ ಅಂತ ಹೇಳಿದ್ರಪ್ಪ. ಹೌದಾ? ಅದಕ್ಕೆ ನಾನು ಕೆಲಸ ಬಿಡಲ್ಲ ಅಂತ ಹೇಳಿದೆ. ಹಾಗೆ ಯಾಕಮ್ಮ ಹೇಳಕ್ ಹೋದ ನೀನು? ನೀನೇನೋ ಹಾಗೆ ಹೇಳ್ಬಿಡ್ತೀಯಪ್ಪ, ಆದರೆ ಮುಂದಕ್ಕೆ ನಮಗೆ ಕಷ್ಟ ಆಗೋದು. ಅದು ನಮ್ಮ ಯಜಮಾನ್ತಿ ಬೇರೆ ನಿನ್ನ ಆಗಾಗ ನೋಡಬೇಕು ಅಂತಿದ್ರಾ, ನಿಮ್ಮ ಮನೆ ಕಡೆಯವ್ರು ಬೇರೆ ಆಗಾಗ ಬಂದು ನಿನ್ನನ್ನು ನೋಡ್ಕೊಂಡು ಹೋಗ್ತಿದ್ರಾ. ನಂಗೆ ಯಾಕೋ ನೀನು ಎಲ್ಲಿ ನನ್ನಿಂದ ದೂರ ಆಗ್ಬಿಡ್ತೀಯೋ ಅಂತ ಭಯ ಕಾಡಕ್ಕೆ ಶುರು ಆಯಿತು ಕಣೋ. ಅದಕ್ಕೆ ಬೇಗ ಮನೆ ಬದಲಾಯಿಸ್ಬಿಡೋಣ ಅಂತ ಬದಲಾಯಿಸಿದ್ದು. ಏನಮ್ಮ ನೀನು ಟೆನ್ಷನ್ನಲ್ಲೂ ತಲೆನ್ ಸೂಪರಾಗಿ ಓಡಿಸ್ತೀಯ. ಓಡಿಸ್ಲೇಬೇಕಲ್ಲಪ್ಪ, ಇದ್ರಲ್ಲಿ ನನ್ನ ಸ್ವಾರ್ಥನೂ ಇದೆ ಕಣೋ. ನಿನ್ಗೊಂದು ಒಳ್ಳೆ ಕೆಲಸ ಸಿಗೋವರೆಗೂ ಈ ಥರ ಎಲ್ಲ ಮಾಡಲೇಬೇಕು. ಆಮೇಲೆ ಇನ್ನೊಂದು ವಿಷಯ, ನಿನ್ನ ಫ್ರೆಂಡ್ಸು ಅಥವಾ ಬೇರೆ ಇನ್ಯಾರಾದರೂ ನಿಮ್ಮ ಮನೆ ಎಲ್ಲಿ ಅಂತ ಕೇಳಿದ್ರೆ ಪೆದ್ದನ ಥರ ಕರ್ಕೊಂಬಂದ್ಬಿಟ್ಟು ಇದೇ ನಮ್ಮ ಮನೆ ಅಂತ ತೋರಿಸ್ಬಿಡ್ಬೇಡ. ನಿನ್ನ ಲೈಫಲ್ಲಿ ಸೆಟ್ಲ್ ಆಗೋವರೆಗೂ ಯಾರು ಈ ಮನೆ ಹೊಸಲು ತುಳಿಯೋದು ನನಗಿಷ್ಟ ಇಲ್ಲ ಕಣೋ. ಆಯ್ತಮ್ಮ, ನೀನು ಹೇಗೆ ಅಂದ್ಕೋತೀವೋ ಹಾಗೆ ಆಗುತ್ತೆ, ಸರಿನಾ? ಅಮ್ಮ, ಹೊಟ್ಟೆ ಚುರ್ರ ಅಂತಿದೆ, ಊಟ ಹಾಕ್ತೀವೋ ಇಲ್ವೋ? ನೋಡಿದ್ಯಾ, ನಾನು ಬಂದಿದ್ದೆ ನಿನ್ನ ಊಟ ಕರೆಯೋಣ ಅಂತ, ನೀನು ಮಾತಾಡ್ಸ್ಕೊಂಡು ನಿಲ್ಸ್ಕೊಂಡ್ಬಿಟ್ಟೆ. ಸರಿ ಸರಿ, ಬೇಗ ಬಾ, ತಟ್ಟೆ ಹಾಕ್ತೀನಿ. ಏನು ನಿಮ್ಮಿಬ್ರದ್ದು ಕಣ್ಸನ್ನೆ? ನೋಡಮ್ಮ, ಅಕ್ಕನ್ಗೆ ಏನಾಯ್ತು ಅಂತ ಅವಾಗಿಂದ ಕೇಳ್ತಾ ಇದ್ದೀನಿ, ಏನು ಹೇಳ್ತಾನೆ ಇಲ್ಲ, ಸುಮ್ಮನೆ ನಿಂತಿದ್ದಾಳೆ. ಏನು ಭವಾನಿ? ಭವಾನಿ, ನಮ್ಮ ಪ್ರಶ್ನೆಗೆ ಉತ್ತರ ಕೊಡದೆ ನಮ್ಮಿಂದ ಹೀಗೆ ದೂರ ಬಂದು ನಿಂತ್ಕೊಂಡ್ರೆ ನಮ್ಗೇನು ಗೊತ್ತಾಗಬೇಕು? ಏನಾಯ್ತಮ್ಮ? ನೀನು ಕೆಲಸ ಮಾಡೋ ಕಡೆ ಬಾಸಾ? ಅವ್ರ ತಾಯಿ? ನೀನು ಕೆಲಸ ಮಾಡ್ತಾ ಇರೋ ಆಫೀಸ್ ಬಾಸ್ ತಾಯಿ ನಿನ್ನನ್ನು ಮನೆಗೆ ಕರೆದಿದ್ದಾರಲ್ವಾ? ಯಾಕಂತೆ? ಏನಂತೆ ಸ್ಪೆಷಲ್ಲು? ಗೊತ್ತಿಲ್ವಾ? ಅಕ್ಕ, ಏನೇ ನಿಮ್ಮ ಬಾಸ್ ನಿನ್ನ ಮೇಲೆ ಕಣ್ಣು ಹಾಕಿದಾರಾ? ಈ ವಿಷಯ ಅವ್ರ ಅಮ್ಮಂಗೆ ಗೊತ್ತಾಗಿ ಅವ್ರು ನಿನ್ನ ಮನೆಗೆ ಬರಕ್ಕೆ ಹೇಳಿರ್ಬೇಕು. ಏನೇ ಅಕ್ಕ ಇದೆಲ್ಲ, ಹೀಗೂ ಉಂಟೇನಾ? ಸುಮ್ಮನೆ ಸಂಜನಾ ಸ್ವಲ್ಪ. ಭವಾನಿ, ನಿನ್ನನ್ನು ಮನೆಗೆ ಕರೆದಿರೋದು ಅವ್ರ ತಾಯಿ ತಾನೆ. ತುಂಬ ದಿನ ಆದಮೇಲೆ ಜ್ಞಾಪಿಸ್ಕೊಂಡಿದ್ದಾರೆ, ನೋಡಬೇಕು ಅಂತ ಅನಿಸಿರ್ಬೋದು. ಇಷ್ಟಕ್ಕೂ ನಾವು ಕಷ್ಟದಲ್ಲಿದ್ದಾಗ ನಿನಗೆ ಕೆಲಸ ಕೊಟ್ಟು ಸಹಾಯ ಮಾಡಿದ್ದಾರೆ. ಅವ್ರ ಉಪಕಾರನ ನಾವು ಮರಿಬಾರ್ದು.
ನೀನು ಅವ್ರ ಮನೆಗೆ ಹೋಗ್ಬಿಟ್ ಬಾ, ಪರವಾಗಿಲ್ಲ. ಅಕ್ಕ, ನೀನು ಬಾಸ್ ಇರ್ಬೇಕಾರ್ ಮನೆಗೆ ಹೋಗ್ತೀಯಾ ಅಥವಾ ಅವ್ರು ಇಲ್ದೇ ಇರ್ಬೇಕಾರ್ ಮನೆಗೆ ಹೋಗ್ತೀಯಾ? ಸುಮ್ಮನಿರೆ ಸಂಜನಾ, ತಮಾಷೆ ಮಾಡಿದ್ ಸಾಕು. ನಮ್ಮ ಭವಾನಿಗೂ ಆದಷ್ಟು ಬೇಗ ಮದುವೆ ಆಗ್ಬಿಡ್ಬೇಕು. ಹೆಣ್ಣು ಹೆತ್ತವ್ರಿಗೆ ಮಕ್ಕಳು ಮದುವೆ ಮಾಡೋದು ಅಂದರೆ ಇನ್ನೊಂದು ಜನ್ಮ ಹುಟ್ಟು ಬಂದ ಹಾಗೆ. ಒಳ್ಳೆ ಸಂಬಂಧ ಸಿಕ್ಬಿಟ್ರೆ ಅದಕ್ಕಿಂತ ನೆಮ್ಮದಿ ಇನ್ನೇನೂ ಇಲ್ಲ. ನೀವೆಲ್ಲರೂ ಸಂತೋಷವಾಗಿ ಬಾಳೋದನ್ನ ನೋಡ್ತಾ ನಗ್ನಗ್ತಾ ನಾನು ಸತ್ತು ಹೋಗಬೇಕು.